ಹಾಯ್ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಿಮಗೊಂದು ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಏನು ಮನೆಯಲ್ಲಿ ಕುತ್ಕೊಂಡು ಏನೊಂದೊಂದು ಟಿಪ್ಸನ್ನು ಅಂದರೆ ಬ್ಯೂಟಿ ಟಿಪ್ಸನ್ನು ಮಾಡ್ಬೋದು ಅಂತ ಇನ್ನು ಮುಂದೆ ಈಗ ತುಂಬಾ ಸೆಕೆ ಇದೆ, ತುಂಬ ಬಿಸಿಲಿಗೆ ನಮ್ಮ ಸ್ಕಿನ್ನೆಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ಮನೆಯಲ್ಲೇ ಕುತ್ಕೊಂಡು ನೀವು ಸಾಧ್ಯವಾದಷ್ಟು ಸ್ಕಿನ್ ಕೇರನ್ನು ಮಾಡ್ಬೋದು ಸಮಯ ಸಿಕ್ಕಾಗ. ಸೊ ಏನೆಲ್ಲ ಮಾಡ್ಬೋದು ಎಂಬುದನ್ನು ನಾನು ನಿಮಗೆ ಹೇಳ್ತೇನೆ, ನೋಡಿ. ನಂಬರ್ 1, ಸಾಧ್ಯವಾದಷ್ಟು ಒಂದು 12ರಿಂದ 14 ಲೋಟದಷ್ಟು ನೀರನ್ನು ಕುಡಿಯಿರಿ. ಮ್ಯಾಕ್ಸಿಮಮ್ 12ರಿಂದ 14 ಲೋಟದಷ್ಟು ನೀರನ್ನು ಕುಡಿಯಿರಿ. ತುಂಬಾ ಒಳ್ಳೆಯದು ಹೆಲ್ತಿಗೆ. ನೀವು ಸಾಧ್ಯ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ನೀರು ಕುಡಿತೀರೋ ಅಷ್ಟು ಒಳ್ಳೆಯದು. ನಮ್ಮ ಹೆಲ್ತಿಗೂ ಕೂಡ ನಮ್ಮ ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು. ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಅಷ್ಟು ಅಂದರೆ ಒಂದು 12-14 ಲೋಟದಷ್ಟು ನೀರನ್ನು ಕುಡಿಯಿರಿ, ಒಳ್ಳೆಯದು. ನಂಬರ್ 2, ನಮಗೆ ನಮ್ಮ ಮನೆಯಲ್ಲಿ ಸಿಕ್ಕಿದ್ರೆ ಒಳ್ಳೆಯದು. ಈ ಫ್ರೂಟ್ಸ್ ಎಲ್ಲ ಇರುತ್ತಲ್ಲ, ಸೊ ಅದರಲ್ಲಿ ನಾನೊಂದು ಹೇಳ್ತಿದ್ದೇನೆ. ಒಂದು ಮ್ಯಾಕ್ಸಿಮಮ್ ಎಲ್ಲರ ಮನೆಯಲ್ಲಿ ಎಲ್ಲ ಸಿಗ್ತದೆ. ಅದು ಬಾಳೆಹಣ್ಣು ಮತ್ತು ಹಾಲು, ಇದು ಇದ್ದೇ ಇರುತ್ತೆ ಮನೆಯಲ್ಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಇದ್ದೇ ಇರುತ್ತೆ. ಇಲ್ಲದಿದ್ರೂ ಕೂಡ ಹೊರಗಡೆಯಿಂದ ಫ್ರೂಟ್ಸನ್ನು ತಗೊಳ್ಬೋದು. ಬಾಳೆಹಣ್ಣು ಮತ್ತು ಈ ಹಾಲನ್ನು ಎರಡನ್ನು ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಇದನ್ನು ಮುಖಕ್ಕೆ ಹಚ್ಚಿ ಒಂದು 20 ನಿಮಿಷದ ನಂತರ ತೊಳೆಯಿರಿ. ಅದು ಕೂಡ ನಿಮ್ಮ ಮುಖದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚುತ್ತದೆ, ಸ್ವಲ್ಪ ಮುಖಕ್ಕೆ ಸ್ವಲ್ಪ ಹೊಳಪನ್ನು ಕೊಡ್ತದೆ. ಆಮೇಲೆ ಮನೆಯಲ್ಲಿ ತರಕಾರಿ ಅಥವಾ ಫ್ರೂಟ್ಸ್ ಇದರಲ್ಲಿ ಎರಡನ್ನೂ ಮಾಡ್ಬೋದು. ಸೌತೆಕಾಯಿ ಮತ್ತು ಕಲ್ಲಂಗಡಿ ರಸ ಇದೆಯಲ್ಲ, ಸೌತೆಕಾಯಿ ಮತ್ತು ಕಲ್ಲಂಗಡಿ ರಸ, ಇದು ಎರಡನ್ನೂ ಪೇಸ್ಟ್ ಮಾಡಿ ಇದನ್ನು ಕೂಡ ಮುಖಕ್ಕೆ ಹಚ್ಬೋದು. ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಬಿಟ್ಟು ನಂತರ ತೊಳೆಯಿರಿ. ಸೊ ಅದು ಕೂಡ ಮುಖಕ್ಕೆ ತುಂಬಾ ಒಳ್ಳೆಯದು. ಸೊ ಅದು ಕೂಡ ನಿಮಗೆ ಫೇಸಿಗೆ ಸ್ವಲ್ಪ ಗ್ಲೋವನ್ನು ಕೊಡ್ತದೆ. ಸಾಧ್ಯವಾದಷ್ಟು ಎಳನೀರನ್ನು ಕುಡಿಯಿರಿ. ಸೊ ಅದು ಕೂಡ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು. ಸಾಧ್ಯವಾದಷ್ಟು ಇನ್ನು ಬೇಸಿಗೆ ಟೈಮಲ್ಲಿ ಎಳನೀರನ್ನು ಕುಡಿಯಿರಿ. ಆಮೇಲೆ ಈ ಬಾಟಲ್ ಜ್ಯೂಸ್ಗಳನ್ನು ಸಾಧ್ಯ ಆದಷ್ಟು ಅವಾಯ್ಡ್ ಮಾಡಿ, ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಸೊ ಎಳನೀರನ್ನು ಕುಡಿಯಿರಿ ಈ ಸೆಕೆಯ ಟೈಮಲ್ಲಿ. ಸೊ ಅದು ಕೂಡ ನಿಮ್ಮ ಸ್ಕಿನ್ನಿಗೆ ಒಳ್ಳೆ ಗ್ಲೋ ಅನ್ನು ಕೂಡ ಕೊಡ್ತದೆ. ಇನ್ನೊಂದು ಏನಂದರೆ ಲಿಂಬೆ ರಸ ಮತ್ತು ಜೇನುತುಪ್ಪ ಇದೆಯಲ್ಲ, ಲಿಂಬೆ ರಸ ಮತ್ತು ಜೇನುತುಪ್ಪವನ್ನು ಎರಡನ್ನೂ ಮಿಕ್ಸ್ ಮಾಡಿ ಫೇಸಿಗೆ ಹಚ್ಚಿ, ಅದು ಕೂಡ ತುಂಬಾ ಒಳ್ಳೆಯದು. ಆಮೇಲೆ ಸ್ಕಿನ್ ನಿಮ್ಮದು ತುಂಬ ಗ್ಲೋ ಆಗುತ್ತೆ. ಆಮೇಲೆ ಏನಂದರೆ ಟ್ಯಾನ್ ಎಲ್ಲ ಇದ್ದರೆ ರಿಮೂವ್ ಆಗುತ್ತೆ. ಸೊ ಅದು ಕೂಡ ಒಳ್ಳೆಯದು. ನಿಮ್ಮ ಏನಂದರೆ ಅದು ಸ್ಮೂತ್ನೆಸ್ ಬರುತ್ತೆ ಸ್ಕಿನ್ನಲ್ಲಿ. ಲಿಂಬೆ ರಸ ಮತ್ತು ಜೇನು ಎರಡನ್ನೂ ಮಿಕ್ಸ್ ಮಾಡಿ ಫೇಸಿಗೆ ಹಚ್ಚಿ, ಅದು ಕೂಡ ತುಂಬ ಒಳ್ಳೆಯದು. ಆದರೆ ನಿಮ್ಮ ಈ ಕಣ್ಣಿನ ಈ ಸೈಡೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಫೇಸಿಗೆ ಸಾಧ್ಯವಾದಷ್ಟು ಸ್ಕಿನ್ನಿಗೆ ಈ ಪೋರ್ಷನ್ಗೆ ಸ್ವಲ್ಪ ಹಚ್ಚಿ, ಅದು ತುಂಬ ಒಳ್ಳೆಯದು, ಗ್ಲೋ ಅನ್ನು ಕೊಡ್ತದೆ. ಮ್ಯಾಕ್ಸಿಮಮ್ ಇದ್ದೇ ಇರುತ್ತೆ. ಇದು ಪಪ್ಪಾಯ ಹಣ್ಣಿದ ಪೇಸ್ಟ್ ಮಾಡಿ, ಸೊ ಅದನ್ನು ಕೂಡ ಮುಖಕ್ಕೆ ಹಚ್ಚೋದ್ರಿಂದ ಕೂಡ ಅದೊಂದು 20 ನಿಮಿಷದ ನಂತರ ತೊಳೆಯಿರಿ. ಸೊ ಅದು ಕೂಡ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ಪಪ್ಪಾಯ ಹಣ್ಣಿನ ಪೇಸ್ಟನ್ನು ಮಾಡಿ ಅದಕ್ಕೆ ಸ್ವಲ್ಪ ಹಾಲನ್ನು ಕೂಡ ಮಿಕ್ಸ್ ಮಾಡ್ಬೋದು. ಸೊ ಅದು ಕೂಡ ನಿಮ್ಮ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಇದು ಸಾಧ್ಯವಾದಷ್ಟು ನಾನು ಮನೆಯಲ್ಲೇ ಸಿಗುವಂಥದ್ರಲ್ಲಿ ಹೇಳ್ತಿದ್ದೇನೆ. ಸೊ ತುಂಬಾ ಒಳ್ಳೆಯದು. ಕೊನೆಯದಾಗಿ ಒಂದು ಹೇಳ್ತಿದ್ದೇನೆ, ಒಂದು 10-15 ಬಾದಾಮನ್ನು ನೀರಲ್ಲಿ ನೆನೆಸಿಡಿ. ಮುಂಚಿನ ದಿವಸ ನೆನೆಸಿಡಿ. ನೆಕ್ಸ್ಟ್ ಡೇ ಅದರ ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ ಒಂದು ಪೇಸ್ಟ್ ಮಾಡಿ, ಒಂದು ತಿನ್ನಾಗಿ ಪೇಸ್ಟ್ ಮಾಡಿ. ಸೊ ಅದಕ್ಕೆ ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡಿ ನೀವು ಫೇಸಿಗೆ ಹಚ್ಚೋದರಿಂದ ಕೂಡ ನಿಮ್ಮ ಫೇಸಲ್ಲಿದ್ದಂತಹ ಎಲ್ಲ ಕಲೆಗಳಾಗಿರ್ಬೋದು ಸ್ವಲ್ಪ ಗ್ಲೋ ಅನ್ನು ಕೊಡ್ತದೆ. ಅದು ಸ್ವಲ್ಪ ಸ್ಕಿನ್ನಿಗೆ ಸ್ವಲ್ಪ ಸ್ವಲ್ಪ ಫ್ಲೋನೆಸ್ ಬರುತ್ತೆ ನಮ್ಮ ಫೇಸಲ್ಲಿ ಸ್ವಲ್ಪ ಸ್ಕಿನ್. ಸೊ ಅದನ್ನು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ನಂತರ ತೊಳೆಯಿರಿ. ಸೊ ಈ ರೀತಿಯಾಗಿ ನಾವು ಮನೆಯಲ್ಲಿ ಕೆಲವು ಸಿಗುವಂಥ ವಸ್ತುಗಳಿಂದ ಮನೆಯಲ್ಲೇ ಒಂದು ನೈಸರ್ಗಿಕವಾಗಿ ನಮ್ಮ ಸೌಂದರ್ಯವನ್ನು ಯಾವ ರೀತಿ ಒಂದು ಮಾಡ್ಬೋದು ಅನ್ನೋದನ್ನು ಕೆಲವೊಂದು ಟಿಪ್ಸನ್ನು ಹೇಳಿದ್ದಾರೆ. ಸಾಧ್ಯವಾದಷ್ಟು ಮಾಡಿ, ಅದನ್ನು ಏನೋ ನಿಮಗೆ ಯೂಸ್ ಆಗ್ಬೋದು. ನೋಡಿ, ನಮ್ಮ ಮನೆಯಲ್ಲಿ ಕೆಲವೊಂದು ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು. ಸೊ ಇದನ್ನು ಯಾವ ರೀತಿ ಕೂಡ ನಾವು ಫೇಸಿಗೆ ಯಾವುದೇ ರೀತಿ ಡ್ಯಾಮೇಜ್ ಆಗೋದಿಲ್ಲ. ಸೊ ನಮ್ಮ ಸ್ಕಿನ್ನಿಗೆ ಒಳ್ಳೆಯದು. ನಾವು ತಿನ್ನೋದರಿಂದ ಆಗಿರ್ಬೋದು, ಅದನ್ನು ಪೇಸ್ಟ್ ಮಾಡಿ ಹಚ್ಚೋದರಿಂದ ಆಗಿರ್ಬೋದು, ಯಾವುದೇ ರೀತಿಯ ತೊಂದರೆಗಳು ಇರುವುದಿಲ್ಲ. ಸೊ ಅದು ನಮಗೆ ಒಂದು ನೈಸರ್ಗಿಕವಾಗಿ ಅದೊಂದು ಸಿಗುವುದರಿಂದ ನಮಗೆ ಅದರಿಂದ ಯಾವುದೇ ರೀತಿಯ ಕೆಮಿಕಲ್ ಮಿಕ್ಸ್ ಇರೋದಿಲ್ಲ ಅದರಲ್ಲಿ. ಸೊ ಅದು ತುಂಬ ಸ್ಕಿನ್ನಿಗೆ ಒಳ್ಳೆಯದಾಗ್ತದೆ. ಸಾಧ್ಯವಾದಷ್ಟು ಮಾಡಿ. ಇವತ್ತಿನ ಈ ವ್ಲಾಗ್ ನಿಮಗೆ ಸ್ವಲ್ಪ ಯೂಸ್ ಆಗ್ಬೋದು ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಡೇ ನಾನು ಮತ್ತೊಂದು ನ್ಯೂ ವ್ಲಾಗೊಂದಿಗೆ ನಾನು ನಿಮ್ಮೊಂದಿಗೆ ಸಿಗ್ತೇನೆ. ಸೊ ಅಲ್ಲಿಯವರೆಗೆ ಎಲ್ಲರೂ ಖುಷಿಯಾಗಿರಿ, ನಗ್ತಾ ಇರಿ. ಟಾಟಾ, ಬಾಯ್.